ಕಲ್ಪ್ರಿಟ್ ಇರುವಂತದ್ದು ಸಕ್ಕರೆ. ಸೊ ಸಕ್ಕರೆ ಒಂಚೂರು ಸಕ್ಕರೆ ಹಾಕೊಂಡು ಕುಡಿದ್ರೆ ಏನಾಗತ್ತೆ ಅಂತ ಅನ್ಕೊಂಡು ಸಕ್ಕರೆ ಹಾಕಿ ಕುಡಿತಾರೆ. ಬಟ್ ಎಲ್ಲೋ ಒಂದು ಸ್ಪೂನ್ ಸಕ್ಕರೆಯನ್ನ ಒಂದ್ ದಿವಸ ಉಪಯೋಗಿಸೋದ್ರಿಂದ ನಾವು ಅಷ್ಟೆಲ್ಲ ವರಿ ಮಾಡುವಂತ ಅಗತ್ಯತೆ ಇಲ್ಲ. ಇಲ್ಲಿ ವರಿ ಮಾಡುವಂತದ್ದು ನಾನು ಈಗಾಗಲೇ ಹೇಳಿದಂತೆ ನಮ್ಮ ಕ್ವಾಂಟಿಟಿ ಆಫ್ ಕಾರ್ಬೋಹೈಡ್ರೇಟ್. ಈಗ 3 ಮುಖ್ಯವಾದ ಆಹಾರದ ವಿಧಾನಗಳೆಂದರೆ ಪಾರ್ಟ್ಸ್ ಇದೆ. ಒಂದು ಕಾರ್ಬೋಹೈಡ್ರೇಟ್, ಇನ್ನೊಂದು ಫ್ಯಾಟ್, ಇನ್ನೊಂದು ಪ್ರೋಟೀನ್. ಇದು 3 ಪ್ರಮುಖವಾದಂತಹ ಪೋಷಕಾಂಶಗಳು. ಈ ಕಾರ್ಬೋಹೈಡ್ರೇಟ್, ಫ್ಯಾಟ್ ಅಂಡ್ ಪ್ರೋಟೀನ್ ವಿದೇಶಗಳಲ್ಲಿ ಮಧುಮೇಹ ತುಂಬಾನೇ ಕಡಿಮೆ ಇದೆ. ನನ್ನ ತಮ್ಮ ಜರ್ಮನಿಯಲ್ಲಿದ್ದಾನೆ, ಅವನು ಹೇಳ್ತಾ ಇದ್ದ, ನನಗೆ ನಮ್ಮ ಇಡೀ ಟೌನ್ ಅಲ್ಲಿ ಅವ್ರ ಇಡೀ ವಾಸಿಸೋ ಜಾಗದಲ್ಲಿ ಒಬ್ರು ಡಯಾಬಿಟಿಸ್ ಇಲ್ಲ ಅಂತ. ಸೊ ಅವರಿಗೆ ಯಾರಿಗೂ ಕೂಡ ಮಧ್ಯಪ್ರದೇಶ ಇಲ್ಲ. ಭಾರತೀಯರಿಗೆ ಮಧ್ಯಪ್ರದೇಶ ಜಾಸ್ತಿ ಬರ್ತಾ ಇದೆ. ಅಂದ್ರೆ ವಿಸರಲ್ ಫ್ಯಾಟ್, ಹೊಟ್ಟೆಯ ಭಾಗದಲ್ಲಿರುವಂತ ಈ ಫ್ಯಾಟ್ ಇಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಉಂಟಾಗುತ್ತೆ, ಒಂದಕ್ಕೊಂದು ತೊಂದರೆ ಉಂಟಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು 1 ಲೋಟ ಕಾಫಿಗೋ ಟೀಗೋ ಇಲ್ಲಿ ನಾವು ವರಿ ಮಾಡೋದ್ರ ಬದಲಿಗೆ ನಮ್ಮ ಟೋಟಲ್ ಆಹಾರದಲ್ಲಿ, ನಮ್ಮ ಬಟ್ಟಲಿನಲ್ಲಿ, ನಮ್ಮ ಆಹಾರದ ತಟ್ಟೆಯಲ್ಲಿ ಏನಿರ್ಬೇಕು ಏನಿರಬಾರ್ದು ಅನ್ನೋದನ್ನ ಗಮನಿಸೋದು ಬಹಳ ಮುಖ್ಯ. ಎಸ್ ಡಾಕ್ಟರ್, ಒಂದು ಕಾಲರ್ ರೆಡಿ ಇದ್ದಾರೆ, ಅಶ್ವಥ್ ನಾರಾಯಣ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನಿತ್ತು ಪ್ರಶ್ನೆ? ನಮ್ದು ಈ ಬ್ಲೆಂಡರ್ ಅಂತ ಬರ್ತದೆ, ರೀಸೆಸ್ಟ್ ಪ್ರಾಬ್ಲಮ್ ಇದೆ. ಅವರು ವೆಂಕಟರಾಮ್ ರೆಡ್ಡಿ ಅವ್ರ ಹತ್ರ ಮಾತಾಡ್ಬೇಕಾಯ್ತು. ಎಸ್ ಎಸ್ ಲೈನ್ ಅಲ್ಲೇ ಇದ್ದಾರೆ, ಮಾತನಾಡಿ. ಲೈನ್ ಅಲ್ಲಿ ಇದಾರೆ ಸರ್? ಎಸ್ ಎಸ್ ಮಾತನಾಡಿ, ಮುಂದುವರಿಸಿ. ಕೇಳ್ಬೋದು, ತಾವು ಕ್ವಶನ್ ಕೇಳ್ಬೋದು. ಸರ್ ನಮಸ್ಕಾರ ಸರ್. ನಾವು ಬೆಂಗಳೂರಿಂದ. ಸರ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ದಯವಿಟ್ಟು. ಬೆಂಗಳೂರಿಂದ ಸರ್ ವೆಂಕಟರಮಣ ಡಾಕ್ಟ್ರೆ, ತಮ್ಮ ಜೊತೆನೆ ಪ್ರಶ್ನೆ. ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಇದು ನಮ್ದು ರೀಸಸ್ ಬ್ಲೆಂಡರ್ ನಾನು ಸ್ಕ್ಯಾನಿಂಗ್ ಮಾಡ್ತೇವೆ ಸರ್. ಅದು ದಪ್ಪ ಆಗ್ಬಿಟ್ಟಿದೆ, ಸ್ವಲ್ಪ ರೀಸಸ್ ಜಾಸ್ತಿ ಬರ್ತಾ ಇರ್ತದೆ. ಅದರಿಂದ ಏನ್ ಸರ್ ಮಾಡೋದು? ಹಲೋ, ಅವ್ರು ಹೇಳೋದು ಕೇಳಿಸ್ತಾ ಇಲ್ಲ, ನೀವೇ ಹೇಳಿದ್ರೆ ಆಗ್ಬೋದು. ಎಸ್ ಎಸ್ ವೆಂಕಟರಮಣ ಸರ್, ಅಶ್ವಥ್ ನಾರಾಯಣ್ ಹೇಳ್ತಿದ್ದಾರೆ, ನಾನು ವಿಪರೀತವಾಗಿ ಮೂತ್ರ ವಿಸರ್ಜನೆಯನ್ನ ಮಾಡ್ತೀನಿ, ಅದು ಕೂಡ ತುಂಬಾ ದಪ್ಪ ಸ್ಥಿತಿಯಲ್ಲಿ ಹೋಗುತ್ತೆ. ಸೊ ಇದರಿಂದ ನನಗೇನೋ ಸಮಸ್ಯೆ ಇದೆಯಾ ಅಂತ ಕೇಳ್ತಿದ್ದಾರೆ. ಅವ್ರ ವಯಸ್ಸು ಅಂತ ಕೇಳಿ. ಅಶ್ವಥ್ ನಾರಾಯಣ್ ಅವರ ತಮ್ಮ ವಯಸ್ಸೆಷ್ಟು? ನನಗೆ 68 ವರ್ಷ ಆಗಿದೆ ಸರ್. 68 ಅಂತ ಹೇಳ್ತಿದ್ದಾರೆ. 68. ಜಾಸ್ತಿ ಮೂತ್ರ ಅಂದ್ರೆ 68 ಅಂದ್ರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಇದು ದಪ್ಪ ಆಗ್ಬಿಟ್ಟಿದೆ ಸರ್. ಸ್ಕ್ಯಾನಿಂಗ್ ಮಾಡ್ತಿದ್ದೀನಿ ಇದನ್ನ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದ್ರೆ ಆತರ ಆಗತ್ತೆ. ಡಯಾಬಿಟಿಸ್ ಮೋಸ್ಟ್ಲಿ ಅವರು ರೆಗ್ಯುಲರ್ ಆಗಿ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ಬೋದು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಂದ ಹಾಗಾಗತ್ತೆ. ಸೊ ಅದಕ್ಕೆ ನೀವು ಯೂರಾಲಜಿಸ್ಟ್ ಭೇಟಿ ಮಾಡಬೇಕು. ಇಲ್ಲಿದ್ರೆ ಆಯುರ್ವೇದಿಕ್ ಪರಿಹಾರಗಳು ಕೂಡ ಪ್ರಾಸ್ಟೇಟಿಗೆ ಇದೆ. ಆ ಒಂದು ಪ್ರಯತ್ನವನ್ನು ಮಾಡಬಹುದು. ಎಸ್ ಸರ್, ಕ್ಲಿಯರ್ ಅಲ್ವಾ ನಾರಾಯಣ್, ಅಶ್ವಥ್ ನಾರಾಯಣ್? ಎಸ್, ಮುಂದುವರ್ಸೋಣ. ಇನ್ನು ಇರ್ಷಾದ್ ಅವರೇ, ನಾವು ಮಾತನಾಡ್ತಾ ಇದ್ವಿ. ಈಗ ಸಾಕಷ್ಟು ಜನ ಹೇಳ್ತಾರೆ ಸರ್, 80ರ ದಶಕದಲ್ಲಿ 70ರ ದಶಕದಲ್ಲಿ ಈ ತರಹದ ಡಯಾಬಿಟಿಸ್ನ ಸಮಸ್ಯೆಗಳೇ ಇರಲಿಲ್ಲ ಅಂತ. ಈ ಇತ್ತೀಚೆಗಿನ ಆಧುನಿಕ ಯುಗದಲ್ಲಿ ಏನು ಸರ್ ಅದನ್ನ ವ್ಯತ್ಯಾಸ ಏನು ಅಂತ? ಆಧುನಿಕ ಯುಗ ಇಟ್ ಸೆಲ್ಫ್ ಇಸ್ ಏನದು ತುಂಬ ತೊಂದರೆ ಕೊಡುವಂಥದ್ದು, ಸ್ಟ್ರೆಸ್ಫುಲ್ ಜೀವನ ಆಧುನಿಕ ಯುಗ. ಮೊದಲು ಆ ಥರ ಇರಲಿಲ್ಲ. ಆಮೇಲೆ ಸರ್ ಹೇಳ್ದಂಗೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಯಾವುದೇ ಥರದ್ದು ಡಯಾಬಿಟಿಸ್ ಕಡಿಮೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೊಕೇಶಿಯನ್ಸಲ್ಲಿ ಡಯಾಬಿಟಿಸ್ ಬರಲ್ಲ. ಆಫ್ರಿಕನ್ಸು ಮತ್ತು ಏಷ್ಯನ್ಸಲ್ಲಿ ಪ್ರಿಫರೇಬ್ಲಿ ಡಯಾಬಿಟಿಸ್ ಬರೋದು ಜಾಸ್ತಿ. ಇದು ನೋನ್ ರಿಸರ್ಚ್ ಐಟಮ್ ಇದು. ಸೊ ನಮಗೇನು ವಿ ಆರ್ ಸಸೆಪ್ಟಬಲ್, ಅಂದರೆ ನಮಗೆ ಬೇಗ ತೊಂದರೆ ಕೊಡುತ್ತೆ ಅಂತ. ಹಾಗಾಗಿ ಒಂದೊಂದು ಎಥ್ನಿಸಿಟಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಈಗ ಏನಾಗಿದೆ ಹೇಳ್ದಲ್ಲ, ನಾವು ಪ್ರಾಸ್ಪರಿಟಿ ಸ್ವಲ್ಪ ಗೇನ್ ಮಾಡಿದ್ಮೇಲೆ, ಸೊ ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ಅವರ್ ಲೈಫ್. ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರೊಳಗೆ ಒಂದು ಫುಡ್ಡು, ನಮ್ಮ ಇಂಡಿಯನ್ಸ್ ಫುಡ್ ಭಾಳ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಮ್ಮದ್ರಲ್ಲಿ ನೋಡಿ ಭಾಳಷ್ಟು ವ್ಯಂಜನಗಳಿದಾವೆ. ಒಂದಿಲ್ಲ ಎರಡಿಲ್ಲ, ತುಂಬ ಇದಾವೆ ನಮ್ಮ ಹತ್ರ ವ್ಯಂಜನಗಳು. ಸೊ ಇದು ಗ್ರ್ಯಾಜುಲಿ ಏನಾಯಿತು ಅಂದರೆ, ಆಮೇಲೆ ಪ್ಲಸ್ ನಾವು ಅಗ್ರಿಕಲ್ಚರಿಂದ ಪ್ರೊಡಕ್ಷನ್, ಜನರಲಿ ಕಂಟ್ರೀಸಲ್ಲಿ ಹೇಗೆ ಅಂದರೆ ಅಗ್ರಿಕಲ್ಚರಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೋಗ್ತೀವಿ, ಮ್ಯಾನುಫ್ಯಾಕ್ಚರಿಂದ ಸರ್ವಿಸಿಗೆ ಹೋಗ್ತೀವಿ. ಬಟ್ ನಮ್ಮ ದೇಶದಲ್ಲಿ ಏನಾಯಿತು ಅಂದರೆ ನಾವು ಅಗ್ರಿಕಲ್ಚರಿಂದ ಡೈರೆಕ್ಟ್ ಸರ್ವಿಸಿಗೆ ಬಂದ್ವಿ. ಸರ್ವಿಸ್ ಈಸ್ ಸಿಟ್ಟಿಂಗ್ ಜಾಬ್, ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಸಿಟ್ಟಿಂಗ್ ಜಾಬೇ ಇರ್ತವೆ. ಸೊ ಇದು ನಮಗೆ ವಿ ಆರ್ ಸಪೋಸ್ ಟು ನಾವು ಎಕ್ಸಸೈಸ್ ಮಾಡಬೇಕು ಜಾಸ್ತಿ, ಬಟ್ ಆದರೆ ಮಾಡ್ತಾಯಿಲ್ಲ ನಾವು.
ಪ್ಲಸ್ ಆಹಾರ, ಆಮೇಲೆ ಇಂಟ್ರೊಡಕ್ಷನ್ ಆಫ್ ಜಂಕ್ ಫುಡ್ಡು, ಎಲ್ಲ ಥರದ ಜಂಕ್ ಫುಡ್ಡು ಲಿಬರಲೈಸೇಷನ್ ಆದಮೇಲೆ ಎಲ್ಲದೂ ಬಂತು ಅದ್ರ ಜೊತೆನೇ. ಸೊ ಇವೆಲ್ಲ ಕಾರಣಗಳು ಸೇರಿ ಕೊನೆಗೆ ವಿ ಆರ್ ಆಲ್ಸೋ ಸಸೆಪ್ಟಬಲ್, ನಾವು ಸಸೆಪ್ಟಬಲ್. ಸರ್ ಹೇಳಿದಾಗೆ ವಿಸ್ರಲ್ ಫ್ಯಾಟ್ ಜಾಸ್ತಿ, ಎಸ್ಪೆಷಲಿ ನಮ್ಮ ಇಂಡಿಯನ್ಸಲ್ಲಿ ವಿಸ್ರಲ್ ಫ್ಯಾಟ್ ಜಾಸ್ತಿ. ಅದು ಆಲ್ರೆಡಿ ರೆಡಿಯಾಗಿ ಕೂತಿರುತ್ತೆ. ಇದೆಲ್ಲ ಸೇರಿ ಮತ್ತೆ ನಿಮಗೆ ಬೇಗ ಡಯಾಬಿಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಮಧ್ಯೆ ಕಾಲರ್ ಒಬ್ರು ರೆಡಿ ಇದ್ದಾರೆ, ತುಮಕೂರಿನಿಂದ ಅಶ್ವಿನಿ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಮೇಡಮ್, ಈ ಚರ್ಚಾ ಕಾರ್ಯಕ್ರಮದಲ್ಲಿ ಆಯುರ್ವೇದಿಕ್ ಡಾಕ್ಟ್ರು ಇದ್ದಾರೆ, ಮತ್ತೊಬ್ರು ಇಂಗ್ಲಿಷ್ ಡಾಕ್ಟ್ರು ಇದ್ದಾರೆ. ತಮ್ಮ ಪ್ರಶ್ನೆ ನೇರವಾಗಿ ಕೇಳಿ. ಸರ್, ನಾವು ನಮ್ಮ ಹಸ್ಬೆಂಡ್ಗೆ 10 ಇಯರ್ಸ್ ಆಗಿದೆ ಸರ್ ಶುಗರ್ ಬಂದು. ಬಟ್ ಅವ್ರಿಗೆ ಇನ್ನೂ ಟ್ಯಾಬ್ಲೆಟ್ಸ್ ತಗೋತಾನೆ ಇದ್ದಾರೆ. ಅವಾಗಿಂದ ತಗೋತಾನೆ ಇದ್ದಾರೆ ಟ್ಯಾಬ್ಲೆಟ್ಸ್, ಬಟ್ ಕಡಿಮೆನೆ ಆಗ್ತಾ ಇಲ್ಲ. ಈಗ ಫಾಸ್ಟ್ ಫುಡ್ಡಿಂಗ್ ಎಲ್ಲ 300, 350 ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಸ್, 10 ವರ್ಷದಿಂದ ಶುಗರ್ನಲ್ಲಿ ಬಳಲ್ತಾ ಇದ್ದಾರೆ, ಈವರೆಗೂ ಕೂಡ ಅದು ಒಂದ್ ತರಹದಲ್ಲಿ ಕಡಿಮೆ ಆಗ್ತಾ ಇಲ್ಲ ಅನ್ನೋ ತಮ್ಮ ಪ್ರಶ್ನೆ ಅಲ್ವಾ? ಸಖತ್ ವಾಕ್ ಮಾಡ್ತಾರೆ, ಫುಲ್ ಸಣ್ಣನೇ ಇದ್ದಾರೆ. ವೆಯ್ಟ್ ಅರೌಂಡ್ 58 kg ಇದಾರೆ ಅಷ್ಟೇ. ಈಗ 63 ಇದ್ರು, ಈಗ ಅದೇ ಮತ್ತೆ ವೆಯ್ಟ್ ಕಡಿಮೆ ಆಗ್ತಿ 58 ಇದಾರೆ. ಹಾಗಾಗಿ ಸರ್ ಹತ್ರ ಮಾತಾಡ್ಬೇಕಿತ್ತು ಸ್ವಲ್ಪ. ಏನು ಇದಕ್ಕೆ ಪರಿಹಾರ ಏನ್ ಮಾಡೋದು? ಎಲ್ಲ ಡಾಕ್ಟರ್ ಹತ್ರ ತೋರ್ಸಿದೀವಿ, ಅವ್ರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಟ್ ಏನು ಹೇಳಲ್ಲ. ಆ ಟ್ಯಾಬ್ಲೆಟ್ಸ್ ಇಂದ ಕಂಟ್ರೋಲ್ ಆಗ್ತಾ ಇಲ್ಲ. ಎಸ್ ಇರ್ಷಾದ್ ಸರ್, ಮೊದಲು ನಾವು ಆಯುರ್ವೇದಿಕ್ ಪರಿಹಾರ ಏನು ಅನ್ನೋದನ್ನ ಕೇಳೋಣ. ಸರ್, ಅವ್ರು ಹೇಳಿದ ಅರ್ಥ ಆಗಿರ್ಬೋದು. ಸೊ ಅರ್ಥ ಆಗಿದೆ. ಈಗ ಅವ್ರು ಹೇಳಿದಾಗೆ ತೆಳ್ಳಗೆ ಇದ್ದಾರೆ, ಸೊ ಒಂದು ಭಾವನೆ ಅಷ್ಟೇ, ದಪ್ಪ ಇದ್ದವ್ರಿಗೆ ಶುಗರ್ ಬರುತ್ತೆ ಅಂತಲ್ಲ, ಆ ಥರ ಏನಿಲ್ಲ. ನಮ್ಮದ್ರಲ್ಲಿ ಕೃಷ ಪ್ರಮೇಹಿ ಮತ್ತು ಸ್ಥೂಲ ಪ್ರಮೇಹಿ ಅಂತ ಎರಡೂ ಹೇಳಿದ್ದಾರೆ. ತೆಳ್ಳಗಿರೋರಿಗೂ ಬರುತ್ತೆ, ದಪ್ಪ ಇರೋರಿಗೂ ಬರುತ್ತೆ ಅಂತ. ಸೊ ತೆಳ್ಳಗಿದ್ರೂ ನಮ್ಮ ದೇಶದಲ್ಲಿ ಆಗುತ್ತೆ ಡಯಾಬಿಟಿಸ್ ಆದ್ರೂ. ಸೊ ಅವ್ರಿಗೆ ಮೋಸ್ಟ್ ಪ್ರಾಬ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆಗಿರುತ್ತೆ, ಮಾತ್ರೆಯಿಂದ ಅವ್ರಿಗೆ ಕಂಟ್ರೋಲ್ ಆಗ್ತಾ ಇರಲ್ಲ. ಸೊ ಒಂದ್ಸತಿ ಅವರು ಚಿಕಿತ್ಸೆನ ವೈದ್ಯರ ಹತ್ರ, ಆಯುರ್ವೇದ ಆಗಲಿ ಮಾಡರ್ನ್ ಆಗಲಿ, ಅಲ್ಲಿ ಹೋಗಿ ಅವ್ರನ್ನ ಎವಾಲ್ಯೂಯೇಟ್ ಮಾಡಬೇಕು ಇದನ್ನು. ಇದು ಮನೆ ಮದ್ದಿಂದ ಆಗಲ್ಲ. ಈಗ ಔಷಧಿ ತಗೊಂಡೆ ಅವ್ರಿಗೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಯಾವುದೇ ಥರದ ಔಷಧಿ ಅಷ್ಟು ಸುಲಭದಲ್ಲಿ ಅವ್ರಿಗೆ ಇದು ಮಾಡಲ್ಲ. ಅದನ್ನು ಒಂದ್ಸತಿ ವೈದ್ಯರ ಹತ್ರ ಕಂಟಿನ್ಯೂಸ್ ಹೋಗಿ, ಆಯುರ್ವೇದ ಆಗಲಿ ಅಲೋಪತಿ ಆಗಲಿ ಕಂಟಿನ್ಯೂಸ್ ಹೋಗಿ ಅವರು ಡೋಸೆಲ್ಲ ಟೈಟ್ರ್ ಮಾಡಿ ಬೇರೆ ಬೇರೆ ಔಷಧಿ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅದೊಂದೇ ಸೊಲ್ಯೂಷನ್ ಇರೋದು. ಎಸ್ ಕ್ಲಿಯರ್ ಅಲ್ವಾ ಅಶ್ವಿನಿ ಮೇಡಮ್? ದೇಹದ ಗಾತ್ರ ಅಥವಾ ಅದರ ಅಭಿವೃದ್ಧಿ ಏನದು ಡೆವಲಪ್ಮೆಂಟ್ಗಳು ಅದೇನೋ ಗಾಬರಿ ಪಡಬೇಕಾದ ವಿಚಾರ ಅಲ್ಲ. ಸಂಬಂಧಪಟ್ಟಂತ ಎಕ್ಸ್ಪರ್ಟ್ ವೈದ್ಯರ ಜೊತೆ ಸಂಪರ್ಕ ಮಾಡೋದೇ ಪರಿಹಾರ. ಥ್ಯಾಂಕ್ ಯು ಅಶ್ವಿನಿ ಅವರು, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ವಿ. ಹಾಗಾದ್ರೆ ಈ ಶುಗರ್ ಎನ್ನುವಂತಹ 3 ಅಕ್ಷರವನ್ನ ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ 1000ದಷ್ಟು ತರಹೇವಾರಿ ಮಾತ್ರೆಗಳನ್ನು ತಿನ್ನಬೇಕಾದ ಪರಿಸ್ಥಿತಿ ಬಂದಿತ್ತು. ಎಸ್, ಈ